ಇಲ್ಲ ಜಾಬ್ಗೆ ಹೋಗ್ಬೇಕಾ, ಮುಂದಿನ ವಿದ್ಯಾಭ್ಯಾಸ ಮುಂದುವರಿಸ್ಬೇಕಾ, ಇದನ್ನು 2 ಆಪ್ಷನ್ಸ್ ಇರುತ್ತೆ ನಮಗೆ. ಈ 2 ಆಪ್ಷನ್ಸ್ನಲ್ಲಿ ನಾವು ಯಾವುದು ಆಪ್ಷನ್ ಆಯ್ಕೆ ಮಾಡ್ಕೊಳ್ಬೇಕು ಅಂತ ಮಾಡಿದೆ. ಒಂದು, ಮುಂದುವರಿಸಿದರೆ ಹಣಕಾಸಿನ ತೊಂದರೆ ಆಗ್ಬೋದು, ಹೌದು, ವಿದ್ಯಾಭ್ಯಾಸ ಮುಂದುವರಿಸಿದ್ರೆ. ಇಲ್ಲ ಕೆಲಸ ಸೇರಿದ್ರೆ ಸ್ವಲ್ಪ ಕೆಲಸ ಮಾಡಿಕೊಂಡು ಅದಾದಮೇಲೆ ಒಂದು ಸತಿ ಸೆಟ್ಲ್ ಆದಮೇಲೆ ವಿ ಕ್ಯಾನ್ ಗೋ ಫಾರ್ ದ ಮಾಸ್ಟರ್ ಡಿಗ್ರಿ ಇನ್ ನರ್ಸಿಂಗಿಗೆ ಹೋಗೋಣ ಅಂತ ಒಂದು ಥಿಂಕ್ ಮಾಡಿದೆ ನಾನು. ತದನಂತರ ನನಗೆ ಅನೇಕ ಗೌರ್ಮೆಂಟು ಕೆಲಸಕ್ಕೆಲ್ಲ ಹಾಕಿದೆ. ಅದರೊಳಗೆ ಪ್ರತಿಷ್ಠಿತ ನಿಮ್ಯಾನ್ಸ್ನಲ್ಲಿ ಸ್ಟಾಫ್ ಆಗಿ ಕೆಲಸ ಮಾಡಿದೆ. ಕೆಲಸ ಸಿಕ್ತು. ಸೊ ಆಗಿನ ಕಾಲದಲ್ಲೇ 50,000 ಅಂದರೆ ಇಟ್ ಈಸ್ ದ ಮೋಸ್ಟ್ ವೆರನರಬಲ್ ಇದಿತ್ತು ನನಗೆ. ಯಾವುದು ಅಷ್ಟು ದುಡ್ಡು ಬರ್ತಾ ಇತ್ತು ಅವಾಗ. ಸೊ ಅದು ಸೆಂಟ್ರಲ್ ಗೌರ್ಮೆಂಟಿಂದ ಜಾಸ್ತಿ ದುಡ್ಡಿನೇ ಸಂಬಳ ಬರ್ತಾ ಇತ್ತು. 85 ಅಲ್ಲ ಸರ್, 85, 86 ಆ ಸಂದರ್ಭದಲ್ಲಿ. ಓಕೆ. ಆಮೇಲೆ ಏನು ಮಾಡೋದು, 87, 89 ಒಂದು 3-4 ವರ್ಷ ಕೆಲಸ ಮಾಡಿದ್ಮೇಲೆ ಈ ನಾವು ಇನ್ನೊಬ್ಬರಿಗೆ ಅವಲಂಬಿತ ಆಗಿ ಕೆಲಸ ಮಾಡೋದು ಬದಲು ಅಂದ್ರೆ ತುಂಬ ಕಾಡ್ತಾ ಇತ್ತ ಸರ್ ನಿಮಗೆ, ಯಾಕೆ ನಾವು ಇನ್ನೊಬ್ಬರ ಜೊತೆ ಕೆಲಸ ಮಾಡಬೇಕು, ಇನ್ನೊಬ್ಬರ ಕೈ ಕೆಳಗೆ ಕೆಲಸ ಮಾಡಬೇಕು ಅಂತ. ಅದನ್ನು ನಾನು ಯಾವುದು ಓದಿದ್ದೀನಿ ಅದರೊಳಗೆ ಕೆಲವೊಂದು ವಿದ್ಯಾಸಂಸ್ಥೆಯನ್ನು ಯಾಕೆ ಹುಟ್ಟಾಕ್ಬೋದು ಅಂತ ನನ್ನೊಂದು ಆಲೋಚನೆ ಬಂತು. ಕರೆಕ್ಟ್. ಸೊ ಇದಕ್ಕೆ ನಮ್ಮ ಫ್ಯಾಮಿಲಿ ಮೆಂಬರ್ಸರು ಎಲ್ಲರೂ ನಮಗೆ ಪ್ರೋತ್ಸಾಹ ಮಾಡಿದ್ರು. ಯಾವ ಥರ ಒಂದು ಕಾಲೇಜ್ ತೆಗಿಬೇಕು ಅಂತ. ಆಮೇಲೆ ಕಾಲೇಜ್ ತೆಗಿಬೇಕು ಅಂದರೆ ಸುಮ್ಮನೆ ಆಗಲ್ವಲ್ಲ. ಹೌದು, ಭೂಮಿ ಬೇಕು, ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ಸ್ ಬೇಕು, ಟೀಚರ್ಸ್ ಫ್ಯಾಕಲ್ಟಿಗೆ ಸಂಬಳ ಬೇಕು, ಆಮೇಲೆ ಅನೇಕ ರೀತಿಯಲ್ಲಿ ತೊಂದರೆಯನ್ನು ಬರುತ್ತಲ್ಲ, ಅದು ಗೌರ್ಮೆಂಟ್ ಪರ್ಮಿಷನ್ ಬೇಕು ಫಸ್ಟ್. ಕರೆಕ್ಟು. ಆ ವಿಚಾರಕ್ಕೆ ಬರ್ತೀನಿ ಸರ್. ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಹುಟ್ಟಿ ನೀವು ಭಾಳಷ್ಟು ಸೈಕಲ್ ಹೊಡೆದಿದ್ದೀರಿ, ಭಾಳ ಕಷ್ಟಪಟ್ಟಿದ್ದೀರಿ. ಅದಾದ ನಂತರ ಹೆಂಗೆ ಧೈರ್ಯ ಬರುತ್ತೆ ಸರ್? ಯಾಕೆಂತಂದ್ರೆ ಕಾಲೇಜ್ ಓಪನ್ ಮಾಡೋದು ಅಂತಂದರೆ ಸಣ್ಣ ಕೆಲಸ ಅಲ್ಲ, ಅದು ಸಣ್ಣ ಯೋಚನೆ ಕೂಡ ಅಲ್ಲ. ಅದು ಸುಮ್ಮನೆ ಯೋಚನೆ ಮಾಡಿದರೆ ಯಾಕಪ್ಪ ಬೇಕು ನಮಗೆ ಅಂತ ದೂರ ಹೋಗೋ ಯುವಕರೇ ಇದ್ದಾರೆ. ಅಂಥವ್ರ ನಡುವೆ ನೀವು ಆ ಕಾಲದಲ್ಲಿ ಇಲ್ಲ ಒಂದು ಕಾಲೇಜ್ ಓಪನ್ ಮಾಡ್ಬೇಕು ನಾನು ಅಂತ ಬರುತ್ತೆ. ಹೆಂಗೆ ಎದುರಿಸಿದ್ರಿ ಆ ಸಿಚುವೇಶನನ್ನು? ಆ ಸಿಚುವೇಷನಲ್ಲಿ ಅದೇನೋ ಒಂದು ಬಂಡೆ ಧೈರ್ಯ ಏನೋ ತಪ್ಪಿದರೆ ದೇವರ ಆಶೀರ್ವಾದ ಇತ್ತು ಏನೋ ಅಂತ ಗೊತ್ತಿಲ್ಲ. ಸೊ ಒಂದು ಧೈರ್ಯ ಮಾಡಿ ನಾವು ನಮ್ಮ ಸ್ನೇಹಿತರೆಲ್ಲ ಸೇರಿಕೊಂಡು ನಾವು ಒಂದು ಸಂಸ್ಥೆಯನ್ನು ಹುಟ್ಟಾಕಿ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಕೂಡಿ ಒಂದು ಸಂಸ್ಥೆಯನ್ನು ಹುಟ್ಟೋದು. ಎಲ್ಲಿ ಶುರು ಮಾಡಿದ್ರಿ? ಅದು ಮಂಜುನಾಥ್ ನಗರದಲ್ಲಿ ಫಸ್ಟ್ ಶುರು ಮಾಡೋದು ನಾವು. ರಾಜಾನಗರ ಹತ್ರ ಮಂಜುನಾಥ್ ನಗರ ಇದೆಯಲ್ಲ, ಅಲ್ಲಿ ಶುರು ಮಾಡೋದು. ಇದಾದಮೇಲೆ ಯಾವ ಇಯರು ಅದು 91 ಇರ್ಬೋದು, 91, 92 ಇರ್ಬೋದು. ಓಕೆ. ಇದಾದಮೇಲೆ ಮತ್ತೆ ಹುಡುಗರು ಎಲ್ಲಿ ಬರ್ತಾರೆ ಅಂದರೆ ಏನು ಹೆಸರಿಟ್ಟಿದ್ರಿ ಆ ಸಂಸ್ಥೆಗೆ? ಆ ಮೊದಲಿಂದನೂ ನಾವು ಗೌತಮ್ ವಿದ್ಯಾಸಂಸ್ಥೆ ಅಂತಲೇ. ಯಾಕೆ ಗೌತಮ್? ನಿಮ್ಮ ಹೆಸರು ಗಿರಿ ಅಂತ ಇದೆ, ನಿಮ್ಮ ವೈಫ್ ಹೆಸರು ಇಡ್ಬೋದಾಗಿತ್ತು, ಮತ್ತು ಬೇರೆಯವ್ರ ಹೆಸರು ಇಡ್ಬೋದಾಗಿತ್ತು. ಇಲ್ಲ, ಗೌತಮ್ ಬುದ್ಧದ್ದು ಕೆಲವೊಂದು ಪ್ರವಚನ ಆ ಟೈಮ್ನಲ್ಲಿ ಕೇಳಿದ್ದೆ. ಅದರಿಂದ ಒಂದು ಸ್ವಲ್ಪ ಇನ್ಸ್ಪೈರ್ ಆಗಿ ನಾನು ಗೌತಮ್ ಅಂತ ಹೆಸರನ್ನ ಇಟ್ಟಿದ್ದೇನೆ. ಓಕೆ. ಸೊ ಇದಾದಮೇಲೆ ಎಲ್ಲ ಹಣಕಾಸುಗಳನ್ನು ನಮ್ಮ ಫ್ರೆಂಡ್ಸು, ಫ್ಯಾಮಿಲೀಸ್, ಆಮೇಲೆ ಎಲ್ಲರೂ ನನಗೆ ಸಹಾಯ ಮಾಡಿ ಸ್ವಲ್ಪ ಆ ಕಾಲೇಜುಗಳನ್ನ ಮುಂದುವರ್ಸೋದಕ್ಕೆ ಸಹಾಯ ಮಾಡಿದ್ದಾರೆ. ನರ್ಸಿಂಗ್ ಅಂತ ಬಂದಾಗ ನಮ್ಮದು ನರ್ಸಿಂಗ್ ಕಾಲೇಜ್. ಕರೆಕ್ಟ್. ಸೊ ನಾವು ಪರ ರಾಜ್ಯಕ್ಕೆ ನಾವು ಅಡ್ಮಿಷನ್ಸ್ಗೆ ಎದುರು ನೋಡಬೇಕಾಗುತ್ತೆ. ಅದ್ರ ಪ್ರಕಾರ ಕೆಲವೊಂದು ವ್ಯಕ್ತಿಗಳನ್ನು, ಪರ ರಾಜ್ಯದ ವ್ಯಕ್ತಿಗಳನ್ನೆಲ್ಲ, ಮಧ್ಯವರ್ತಿ ವ್ಯಕ್ತಿಗಳನ್ನೆಲ್ಲ ನಾನು ಸಂಪರ್ಕಿಸಿ ಸ್ವಲ್ಪ 10 ಜನ ಫಸ್ಟ್ 4 ಸ್ಟೂಡೆಂಟ್ ಬಂದರು. ಓನ್ಲಿ 4 ಸ್ಟೂಡೆಂಟ್ಸ್. ಓಕೆ. 1 ತಿಂಗಳು ಹಂಗೆ ರನ್ ಮಾಡಿದೆ ನಾನು. ಸೊ ಈ 1 ತಿಂಗಳಿನಲ್ಲಿ ರನ್ ಮಾಡುವಾಗ ಆ 4 ಸ್ಟೂಡೆಂಟಿಂದ ನಾವು ವಿ ಕೆನಾಟ್ ರನ್ ದ ಇನ್ಸ್ಟಿಟ್ಯೂಷನ್, ವಿ ಕಾಂಟ್ ಗಿವ್ ದ ಸಾಲರೀಸ್, ವಿ ಕಾಂಟ್ ಗಿವ್ ಎನಿಥಿಂಗ್ಸ್. ಹೌದು. ಸೊ ತದನಂತರ ಏನಾಯಿತು, 1 ತಿಂಗಳ ನಂತರ 30 ಜನ ಬಂದರು. ಓಕೆ. ಸೊ ಟೋಟಲಿ 40 ಜನ ನಾನು ಸ್ಟೂಡೆಂಟ್ ಇಟ್ಕೊಂಡು ಒಬ್ಬ ಪ್ರಿನ್ಸಿಪಾಲು, ಅದಕ್ಕೆ ಬೇಕಾದ ಎಲ್ಲ ಟೀಚಿಂಗ್ ಫ್ಯಾಕಲ್ಟಿ, ಬೋಧಕೇತರಗಳು ನೇಮಿಸ್ಕೊಂಡು ನಾನು ಇನ್ನೊಂದು ಸಂಸ್ಥೆಯಲ್ಲಿ ಕೆಲಸ ಮಾಡಿಕೊಂಡು ಇದನ್ನು ಸೂಪರ್ವೈಸ್ ಮಾಡಿಕೊಂಡು ಹಂಗೇನೆ ಕಂಟಿನ್ಯೂ ಮಾಡ್ತೇವೆ. ಆ ಗೌರ್ಮೆಂಟ್ ಜಾಬ್ನ, ಸೆಂಟ್ರಲ್ ಗೌರ್ಮೆಂಟ್ ಜಾಬ್ನ ನಾನು ಬಿಟ್ಟು ರಿಸೈನ್ ಮಾಡಿ. ಯಾವ ಇಯರ್ ಸರ್? ಅದೇ ಆ ಟೈಮ್ನಲ್ಲೇ 91, 92ನಲ್ಲೇ ರಿಸೈನ್ ಮಾಡಿ ದೆನ್ ಪ್ರಿನ್ಸಿಪಲ್ ಆಗಿ ನಾನೇ ಪ್ರಿನ್ಸಿಪಲ್ ಆಗಿಬಿಟ್ಟು ಆ ಸಂಸ್ಥೆನ ನಡೆಸಲಿಕ್ಕೆ ಶುರು ಮಾಡಿದೆ.
ಓಕೆ. 1 ವರ್ಷ ಆಯಿತು, 2 ವರ್ಷ ಆಯಿತು, 3 ವರ್ಷ ಆಯಿತು. 3 ವರ್ಷ ಆದಮೇಲೆ ಒಂದು ಬ್ಯಾಚ್ ಹೋಯಿತು. ಹಂಗೆ ನಾನು ಅದನ್ನು ಮಾಡ್ತಾ ಮಾಡ್ತಾ ಬೇರೆ ಕೋರ್ಸಸ್ನ ನಾನು ನೋಡಲಿಕ್ಕೆ ನೋಡಿದೆ.